ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ಇನ್ನೊಂದು ಕವನದೊಂದಿಗೆ ಬಂದಿದ್ದೇನೆ. ಕವನದ ಶೀರ್ಷಿಕೆ ಬುದ್ಧ ಹೆಣ್ಣಾಗಿದ್ದರೆ. ಸಿಂಧು ಚಂದ್ರರವರ ಈ ಕವನ ಹೆಣ್ಣಿನ ಕುರಿತಾಗಿದ್ದು. ಸಾಹಿತ್ಯ ಲೋಕದ ಅರ್ಧಕ್ಕಿಂತ ಹೆಚ್ಚು ಕೃತಿ ಅಥವಾ ಕವನಗಳು ಹೆಣ್ಣಿನ ಕುರಿತಾಗಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ಅಕ್ಕಿ ಆರಿಸುವಾಗ ಚಿಕ್ಕ ನುಚ್ಚಿನ ನಡುವೆ ಸಿಂಗಾರವಿಲ್ಲದ ಬೆರಳು, ಅಥವಾ ಶಾನುಭೋಗರ ಮಗಳು, ತಾಯಿ ಇಲ್ಲದ ಹುಡುಗಿ, ಹೀಗೆ ಅನೇಕ ಕವನಗಳು ಹೆಣ್ಣಿನ ಕುರಿತಾಗಿಯೇ ಬಂದಿದೆ. ಅಂಥದ್ದೇ ಒಂದು ಸಾಲಿಗೆ ಸೇರುವ ಕವನ ಬುದ್ಧ ಹೆಣ್ಣಾಗಿದ್ದರೆ. ಸರಿ, ಬನ್ನಿ ಕವನ ವಾಚನ ಶುರು ಮಾಡೋಣ. ಬುದ್ಧ ಹೆಣ್ಣಾಗಿದ್ದರೆ. ಕೂದಲು ಗುಂಗುರಿದೆ ಎಂದು ಬುದ್ಧನಾಗಲು ಹೊರಟೆ. ಸುರುಳಿ ಉರುಳಾಯಿತು. ಬುದ್ಧನಷ್ಟೇ ಮಂದಹಾಸ ಬೀರಬೇಕೆಂದುಕೊಂಡರೂ ನಕ್ಕಿದ್ದು ತುಸು ಹೆಚ್ಚಾಯಿತು. ಕಣ್ಣು ತೆರೆಯಬೇಕೆಂದರೂ ಅರೆ ಬಿರಿಯಲೂ ಇಲ್ಲ. ಕನಸಲ್ಲೂ ಬೋಧಿ ವೃಕ್ಷದ ಸುಳಿವಿಲ್ಲ. ಮಲಗಿರುವ ಮಗಳನ್ನು ಮನದಿನಿಯನನ್ನು ತೊರೆಯದೆ ತೆರೆದುಕೊಳ್ಳಲಾರೆ, ಬುದ್ಧ ನಾಗಲಾರೆ. ಮಲಗಿರುವ ಮಗಳನ್ನು ಮನದಿನಿಯನನ್ನು ತೊರೆಯದೆ ತೆರೆದುಕೊಳ್ಳಲಾರೆ, ಬುದ್ಧನಾಗಲಾರೆ. ಅಶರೀರವಾಣಿಗೆ ಬೆಚ್ಚಿ ಬಿದ್ದು ಮುಸುಕೆಳೆದೆ. ಸಿದ್ಧಾರ್ಥನು ಹೆಣ್ಣಾಗಿದ್ದರೆ ಬುದ್ಧನಾಗಲು ಹೊರಡುತ್ತಿರಲಿಲ್ಲ. ಅಶರೀರವಾಣಿಗೆ ಬೆಚ್ಚಿ ಬಿದ್ದು ಮುಸುಕೆಳೆದೆ. ಸಿದ್ಧಾರ್ಥನು ಹೆಣ್ಣಾಗಿದ್ದರೆ ಬುದ್ಧನಾಗಲು ಹೊರಡುತ್ತಿರಲಿಲ್ಲ. ನಿಟ್ಟುಸಿರು ಪಿಸು ನುಡಿಯಿತು. ನಮಸ್ಕಾರ.